ಇತ್ತೀಚೆಗೆ ಹನಿಮೂನ್ ಹೆಸರಲ್ಲಿ ಮದುವೆಯಾದ ಗಂಡನನ್ನ ಹೊರಗೆ ಕರ್ಕೊಂಡು ಹೋಗಿ ಕೊಲೆ ಮಾಡೋದು ಹೊಸ ಟ್ರೆಂಡ್ ಆಗೋಗಿದೆ. ನಿನ್ನೆಯ ಕೇಸಲ್ಲಿ ಅಮಾಯಕನೊಬ್ಬ ಅನ್ಯಾಯವಾಗಿ ಸಾವನ್ನಪ್ಪಿದ್ರೆ ಇಲ್ಲೊಬ್ಬ ಬುದ್ಧಿವಂತ ಮಾತ್ರ ಆ ಕತೆಗೆ ತದ್ವಿರುದ್ಧವಾಗಿ ಹೋರಾಡಿ ಸಾವನ್ನೇ ಗೆದ್ದಿದ್ದಾನೆ. ಸಾವು ಅವನ ಪಕ್ಕದಲ್ಲೇ ಇದೆ ಅಂತ ಗೊತ್ತಾಗ್ತಿದ್ದಂತೆ ಅವನ ಟೈಮ್ನ ಅವನೇ ಚೇಂಜ್ ಮಾಡ್ಕೊಂಡಿದ್ದಾನೆ. ಹೆಂಡತಿ ಕೈಯಿಂದ ಸಾಯೋ ಬದಲು ಅವಳಿಗೆ ಜೀವನ ಪೂರ್ತಿ ನೆನಪಿರುವಂತೆ ಒಳ್ಳೆ ಪಾಠವನ್ನೇ ಕಲಿಸಿದ ಬುದ್ಧಿವಂತನ ಕಥೆಯೊಂದು ಇಂದೋರ್ನಲ್ಲಿ ನಡೆದಿದೆ. ಟೈಮ್ಗೆ ಇಲ್ಲೊಬ್ಬ ಎಚ್ಚೆತ್ತುಕೊಂಡಿದ್ದಕ್ಕೆ ಹೆಂಡತಿ ಕೈಯಲ್ಲಿ ಬಲಿಯಾಗೋದು ತಪ್ಪಿದೆ. ಇಂದೋರ್ನಲ್ಲಿದ್ದ ಶುಭಂ ಎಂಬಾತನಿಗೆ ಫಸ್ಟ್ ನೈಟ್ ದಿನವೇ ಹೆಂಡತಿ ಸಾವಿನ ಪರಿಚಯವನ್ನ ಮಾಡಿಸಿದ್ಲು. ಶುಭಂ ಎಂಬಾತನಿಗೆ ಮಹಿಳೆಯೊಬ್ಬಳ ಜೊತೆ ಮದುವೆಯಾಗಿತ್ತು. ಮದುವೆಯಾದ ಫಸ್ಟ್ ನೈಟ್ ದಿನ ಶುಭಂನ ಅವನ ಹೆಂಡತಿ ಹತ್ರಕ್ಕೂ ಸೇರಿಸಿರ್ಲಿಲ್ಲ. ಏನೋ ಒಂದು ನೆಪ ಹೇಳಿ ಪ್ರೀತಿಯಿಂದ ಮಾತಾಡಿ ಈಗ ಬೇಡ ಇವತ್ತು ಬೇಡ ಅಂತಾನೆ ದಿನಗಳನ್ನ ತಳ್ಕೊಂಡು ಬಂದಿದ್ಲು. ಇತ್ತ ತಾಳಿ ಕಟ್ಟಿದ ಗಂಡ ಭಯ ಪಡ್ತಾ ಇದ್ದಾಳೇನೋ ಅಂತ ಭಾವಿಸಿದ್ದ. ನಂತರ ಗಂಡ ಹೆಂಡತಿ ಚೆನ್ನಾಗೇ ಇರ್ತಿದ್ರು. ಹೊಸದಾಗಿ ಸಂಸಾರ ಶುರು ಮಾಡೋಕೆ ಅಂತಾನೆ ಇಂದೋರ್ನ ಗುರುಗ್ರಾಮಕ್ಕೆ ಬಂದಿದ್ರು. ಅಲ್ಲಿ ಇಬ್ರು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಕೆಲಸ ಮಾಡ್ಕೊಂಡಿದ್ರು. ಇವರ ಜೀವನ ಸಂತೋಷವಾಗಿ ಸಾಕ್ತಿತ್ತು. ಆದ್ರೆ ರಾತ್ರಿ ಆದ್ರೆ ಸಾಕು ಹೆಂಡತಿ ಶುಭಂನ ಕಿರುಬೆರಳು ಮುಟ್ಟೋಕು ಬಿಡ್ತಾ ಇರಲಿಲ್ಲ. ಇದರಿಂದ ಮದುವೆಯಾದ್ರೂ ಫಸ್ಟ್ ನೈಟ್ ಆಗದೆ ಶುಭಂ ಒದ್ದಾಡಿ ಹೋಗಿದ್ದ. ಆಗ್ಲೇ ಇವನಿಗೆ ರಿಯಾಲಿಟಿ ಅರ್ಥವಾಗಿತ್ತು. ಆಗಷ್ಟೇ ಮೇಘಾಲಯ ಹನಿಮೂನ್ ಕೇಸ್ ಇವನ ಮೈಂಡ್ಗೆ ಬಂದಿತ್ತು. ಮೊದಲು ಹೆಂಡತಿಯನ್ನ ಅನುಮಾನಿಸಬಾರದು ಅಂತಾನೆ ಅನ್ಕೊಂಡ್ರು. ಅವಳ ಬಿಹೇವಿಯರ್ ಅನುಮಾನ ಮೂಡಿಸುವಂತೆ ಇತ್ತು. ಇದರಿಂದ ರಾತ್ರಿಯಾದ್ರೆ ಸಾಕು ಗಂಡ ಹೆಂಡತಿ ಇಬ್ಬರಿಗೂ ಇನ್ನಿಲ್ಲದಂತೆ ಭಯ ಶುರುವಾಗ್ತಿತ್ತು. ಗಂಡ ಶುಭಂಗೆ ತನ್ನ ಹೆಂಡತಿ ಮಲಗಿದ್ದಾಗ ಎಲ್ಲಿ ಸಾಯಿಸಿ ಬಿಡ್ತಾಳೋ ಅಂತ ಹೆದರಿದ್ದ. ಇತ್ತ ಶುಭಂ ಹೆಂಡತಿ ಫಸ್ಟ್ ನೈಟ್ ಆಗದೆ ಕಾಮದಾಹದಿಂದ ಗಂಡ ಎಲ್ಲಿ ಮೈ ಮೇಲೆ ಬಿದ್ದು ಮೇಯ್ದು ಬಿಡ್ತಾನೋ ಅಂತ ಹೆದರ್ತಿದ್ಲು. ಹೀಗೆ ಇಬ್ರು ಭಯದಲ್ಲೇ ದಿನ ಕಳೀತಿದ್ರು. ಹೀಗಾಗಿ ಶುಭಂ ಹೆಂಡತಿಯನ್ನ ಮುಟ್ಟೋ ಧೈರ್ಯ ಮಾಡಿರ್ಲಿಲ್ಲ. ಬದಲಿಗೆ ಅವಳ ಫೋನ್ ಮೇಲೆ ಇವನು ನಿಗಾ ವಹಿಸಿದ್ದ. ಹೆಂಡತಿಯ ಫೋನ್ನ ಪಾಸ್ವರ್ಡ್ ತಿಳ್ಕೊಂಡಿದ್ದ ಶುಭಂ ಅವಳು ಸ್ನಾನಕ್ಕೆ ಹೋಗ್ತಿದ್ದಂತೆ ಪಾಸ್ವರ್ಡ್ ಓಪನ್ ಮಾಡಿ ಫೋನ್ನ ಚೆಕ್ ಮಾಡ್ತಿದ್ದ. ಜೊತೆಗೆ ಸೋಷಿಯಲ್ ಮೀಡಿಯಾ ಆಪ್ಗಳನ್ನು ಗಮನಿಸಿದ್ದ. ಆಗ ವಾಟ್ಸ್ಆಪ್ನಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ಕೋಡ್ ಲ್ಯಾಂಗ್ವೇಜ್ ನಲ್ಲಿ ಇಟ್ಕೊಂಡಿರೋದನ್ನ ಗಮನಿಸಿದ್ದ. ಆ ವ್ಯಕ್ತಿಯ ಜೊತೆ ಇವಳು ಹೆಚ್ಚಾಗಿ ಮೆಸೇಜ್ ಮಾಡಿರೋದು ಶುಭಂ ಗಮನಕ್ಕೆ ಬಂದಿತ್ತು. ಅದರಲ್ಲಿ ಇಬ್ರು ಭೇಟಿಯಾಗೋದ್ರಿಂದ ಹಿಡಿದು ಎಂಜಾಯ್ ಮಾಡೋ ವಿಚಾರವನ್ನು ಮಾತನಾಡ್ಕೊಂಡಿದ್ರು. ಅಲ್ಲದೆ ಅವಳ ಶಾಪಿಂಗ್ ಆಪ್ ನ ನೋಡಿದ ಶುಭಂ ಶಾಕ್ ಆಗಿ ಹೋಗಿದ್ದ. ಅಂದಿನಿಂದ ಶುಭಂ ಮೈಯೆಲ್ಲ ಕಣ್ಣಾಗಿ ಎಚ್ಚರದಿಂದಿದ್ದ. ಯಾಕಂದ್ರೆ ಶುಭಂ ಹೆಂಡತಿ ಹಲವು ಸಲ ಕಾಂಡೋಮ್ಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ಲು. ಜೊತೆಗೆ ಒಂದು ದೊಡ್ಡ ಸುತ್ತಿಗೆಯನ್ನು ಆರ್ಡರ್ ಮಾಡಿದ್ಲು. ಅದು ಡೆಲಿವರಿ ಕೂಡ ಆಗಿತ್ತು. ಮನೆಯಲ್ಲಿ ಎಲ್ಲೋ ಇರಬೇಕು. ಆದ್ರೆ ಅವಳನ್ನ ಕೇಳೋ ಧೈರ್ಯ ಶುಭಂಗೆ ಇರಲಿಲ್ಲ. ಕೇಳಿದ್ರೆ ತನಗೆ ಮತ್ತೆ ಎಲ್ಲಿ ಆಪತ್ತು ಬಂದೊದಗುತ್ತೋ ಅಂತ ಶುಭಂ ಸುಮ್ಮನಾಗಿದ್ದ. ಅಂದಿನಿಂದ ತನ್ನ ಹೆಂಡತಿಯ ಜೊತೆ ಪ್ರೀತಿಯಿಂದಲೇ ಮಾತನಾಡ್ತಾ ಅನ್ಯೋನ್ಯವಾಗಿರ್ತಿದ್ದ. ತನ್ನ ಹೆಂಡತಿಗೆ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇರೋ ವಿಚಾರ ಗೊತ್ತಾಗಿ ತನ್ನ ಪ್ರಾಣದ ಬಗ್ಗೆ ಭಯ ಪಡ್ತಲೇ ಇದ್ದ. ತನ್ನ ಸುತ್ತಮುತ್ತ ಇರೋರನ್ನೆಲ್ಲ ಗಮನಿಸ್ತಾ ಎಲ್ಲರ ಮೇಲೂ ನಿಗಾ ವಹಿಸ್ತಿದ್ದ. ತಾನು ಹೊರಗೆ ಹೋದ್ರೆ ಸಾಕು ತನ್ನ ಸುತ್ತಮುತ್ತ ಇರೋ ವ್ಯಕ್ತಿಗಳ ಫೋಟೋಗಳನ್ನ ತಗೊಳ್ತಿದ್ದ. ಆಗ್ಲೇ ಒಬ್ಬ ವ್ಯಕ್ತಿ ತುಂಬಾ ಫೋಟೋಗಳಲ್ಲಿ ನಿರಂತರವಾಗಿ ಕಾಣಿಸಿಕೊಂಡಿದ್ದ. ಅಂದ್ರೆ ತನ್ನ ಹೆಂಡತಿಯ ಲವರ್ ಫಾಲೋ ಮಾಡ್ತಾ ಇದ್ದಾನೆ ಅಂತ ಶುಭಂ ಊಹಿಸಿದ್ದ. ಅಲ್ಲದೆ ಅವನ ಫೋಟೋ ಹೆಂಡತಿ ಫೋನ್ ನಲ್ಲೂ ಇದ್ದಿದ್ರಿಂದ ಶುಭಂ ಇನ್ನಷ್ಟು ಎಚ್ಚರ ವಹಿಸಿದ್ದ. ಹೀಗೆ ಮದುವೆಯಾಗಿ 7 ತಿಂಗಳು ಕಳೆದು ಹೋಗಿತ್ತು. ಇದರಿಂದ ತಾನಾಗೆ ಜಗಳ ಮಾಡಿದ್ರೆ ಹೆಂಡತಿ ರಿವರ್ಸ್ ಕೇಸ್ ಹಾಕಬಹುದು ಅಂತ ಶುಭಂ ಭಾವಿಸಿದ್ದ. ಕಾನೂನು ಸಹ ಮಹಿಳೆಯರ ಪರವಾಗಿ ಇದ್ದಿದ್ರಿಂದ ನಾನು ಜೀವನಾಂಶ ಕೊಡಬೇಕಾಗುತ್ತೆ. ಹೀಗಾಗಿ ಹೆಂಡತಿಯನ್ನ ಕೂಲಾಗಿ ದೂರ ಇಡಬೇಕು ಅಂತ ಶುಭಂ ಒಂದು ಪ್ಲಾನ್ ಹಾಕಿದ್ದ. ಅದು ಕೂಡ ಪೊಲೀಸರ ಸಹಾಯದಿಂದ ಹೆಂಡತಿಯ ಕಳ್ಳಾಟ ಬಯಲು ಮಾಡೋಕೆ ಶುಭಂ ಮುಂದಾಗಿದ್ದ. ದಿನ ಪ್ರಾಣ ಭಯದಿಂದಲೇ ಮನೆಯಲ್ಲಿ ಬದುಕ್ತಿದ್ದ ಶುಭಂ ಹೆಂಡತಿ ಮನೆಯಲ್ಲಿದ್ರೆ ಸಾಕು ಅವನು ಹೊರಗೆ ಹೋಗಿ ಬಿಡ್ತಿದ್ದ. ಇಲ್ಲದಿದ್ರೆ ತನ್ನ ಕ್ಲೋಸ್ ಫ್ರೆಂಡ್ ನ ಮನೆಗೆ ಕರೆಸಿಕೊಳ್ತಿದ್ದ. ಅವನನ್ನ ಸದಾ ಇವನ ಜೊತೆಲೇ ಇರಿಸಿಕೊಳ್ತಿದ್ದ. ಹೆಂಡತಿಯನ್ನ ಅಡುಗೆ ಮಾಡೋಕು ಶುಭಂ ಬಿಡ್ತಾ ಇರಲಿಲ್ಲ. ತಾನೇ ಅಡುಗೆ ಮಾಡಿ ಹೆಂಡತಿಗೂ ಬಡಿಸಿ ತಾನು ಕೂಡ ಊಟ ಮಾಡ್ತಿದ್ದ. ನೀರು ಸಹ ಅವಳು ಕುಡಿದ ಬಾಟಲ್ ನಲ್ಲೇ ಕುಡಿತಿದ್ದ. ಅವಳೇನಾದ್ರೂ ಅಡಿಗೆ ಮಾಡಿದ್ರೆ ಅಥವಾ ನೀರು ತಂದು ಕೊಟ್ರೆ ಅದರಲ್ಲಿ ತನಗೆ ಗೊತ್ತಿಲ್ಲದ ಹಾಗೆ ನಿದ್ರೆ ಮಾತ್ರೆ ಹಾಕಿರ್ತಾಳೆ. ನಾನು ನಿದ್ರೆಗೆ ಜಾರಿದಾಗ ಅವಳ ಪ್ರಿಯಕರನ ಜೊತೆ ಸೇರಿ ನನ್ನ ಕೊಲ್ಲಬಹುದು ಅನ್ನೋ ಭಯ ಶುಭಂಗಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ವು. ಇದರಿಂದ ಏನೂ ಪ್ರಯೋಜನವಿಲ್ಲ ಅಂತ ಶುಭಂ ತನ್ನ ಫ್ರೆಂಡ್ ಮೂಲಕ ಒಂದು ಡಿಟೆಕ್ಟಿವ್ ಏಜೆನ್ಸಿಯನ್ನ ರಹಸ್ಯವಾಗಿ ಭೇಟಿಯಾಗಿದ್ದ. ತನ್ನ ಹೆಂಡತಿಯ ಬಗ್ಗೆ ಪೂರ್ತಿ ವಿಚಾರವನ್ನ ಹೇಳಿದ್ದ. ಅವಳಿಗೆ ಸೀಕ್ರೆಟ್ ಬಾಯ್ ಫ್ರೆಂಡ್ ಇದ್ದು ಕಾಂಡೋಮ್ನಿಂದ ಹಿಡಿದು ಸುತ್ತಿಗೆಯವರೆಗೂ ಎಲ್ಲವನ್ನೂ ವಿವರಿಸಿದ್ದ. ಅವಳನ್ನ ಮತ್ತು ಅವಳ ಪ್ರಿಯಕರನನ್ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಡ್ಬೇಕು ಅಂತ ಆ ಏಜೆನ್ಸಿಗೆ ಜವಾಬ್ದಾರಿಯನ್ನ ವಹಿಸಿದ್ದ. ನನಗೆ ನನ್ನ ಹೆಂಡತಿ ಮತ್ತು
ಮತ್ತು ಅವಳ ಪ್ರಿಯಕರನ ಪೂರ್ತಿ ಡೀಟೇಲ್ಸ್ ಬೇಕು ಅಂತಾನು ಕೇಳಿದ್ದ. ಅವರಿಗೆ ದುಡ್ಡು ಕೊಟ್ಟು ತಕ್ಷಣವೇ ಡಿಟೆಕ್ಟಿವ್ ಏಜೆಂಟ್ಗಳನ್ನ ರಹಸ್ಯವಾಗಿ ತನಿಖೆ ಮಾಡುವಂತೆ ಸೂಚಿಸಿದ್ದ. ಶುಭಂ ಆದೇಶದ ಮೇರೆಗೆ ಅವನ ಹೆಂಡತಿಯನ್ನ ಡಿಟೆಕ್ಟಿವ್ ಏಜೆಂಟ್ಗಳು ದಿನನಿತ್ಯ ಫಾಲೋ ಮಾಡೋಕೆ ಶುರು ಮಾಡಿದ್ರು. ಅವಳು ವಾರದಲ್ಲಿ 4 ದಿನ ಒಂದೇ ವ್ಯಕ್ತಿಯನ್ನ ಭೇಟಿಯಾಗ್ತಿದ್ಲು. ಅದು ಕೂಡ ಲಾಡ್ಜ್ನಲ್ಲಿ ಅವನೊಂದಿಗೆ ಇರ್ತಿದ್ಲು. ಅಲ್ಲದೆ 2 ಸಲ ಗಂಡ ಶುಭಂ ಇಲ್ಲದಿದ್ದಾಗ ತನ್ನ ಮನೆಗೂ ಕೂಡ ಪ್ರಿಯಕರನನ್ನ ಕರ್ಕೊಂಡು ಬಂದಿದ್ಲು ಅಂತ ಏಜೆಂಟ್ಗಳು ಫೋಟೋ ಸಮೇತ ಆಧಾರಗಳನ್ನ ಶುಭಂ ಮುಂದಿಟ್ಟಿದ್ರು. ಮತ್ತೊಂದು ಡಿಟೆಕ್ಟಿವ್ ಟೀಮ್ ತನ್ನ ಹೆಂಡತಿಯ ಪ್ರಿಯಕರನ ವಿಚಾರವನ್ನು ಕಂಡು ಹಿಡಿದು ಶುಭಂಗೆ ತಿಳಿಸಿತ್ತು. ಅವನು ಸ್ಕ್ರಾಪ್ ಬಿಸ್ನೆಸ್ ಮಾಡ್ತಿದ್ದು, ಅವನ ಜೊತೆ ನಿನ್ನ ಹೆಂಡತಿಗೆ ಅಕ್ರಮ ಸಂಬಂಧ ಇದೆ ಅಂತ ಅವರು ಹೇಳಿದ್ರು. ಅದನ್ನ ಕೇಳಿ ಶುಭಂ ಗುಂಡಿಗೆ ನೀರಾಗಿ ಹೋಗಿತ್ತು. ಅವಳಿಗೆ ಇಷ್ಟವಿಲ್ಲದಿದ್ರೆ ಮದುವೆಯಾಗದೆ ಇರಬಹುದಿತ್ತು. ಈಗ ನನ್ನ ಹತ್ರ ಒಳ್ಳೆಯವಳಂತೆ ನಟಿಸಿ ಲವರ್ ಜೊತೆ ಯಾಕೆ ಎಂಜಾಯ್ ಮಾಡಬೇಕು ಅಂತ ಶುಭಂ ನೊಂದಿದ್ದ. ಹೀಗಾಗಿ ಅವಳು ಬಾಯ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಇಬ್ರನ್ನು ಹಿಡಿಬೇಕು ಅಂತ ಶುಭಂ ನಿರ್ಧರಿಸಿದ್ದ. ಇತ್ತ ಶುಭಂ ಹೆಂಡತಿಗೆ ಗಂಡನ ಮೇಲೆ ಅನುಮಾನ ಶುರುವಾಗಿತ್ತು. ಮದುವೆಯಾದ ಹೊಸತರಲ್ಲಿ ಕಾಮದಾಟಕ್ಕೆ ಇನ್ನಿಲ್ಲದಂತೆ ಪೀಡಿಸಿದವನು ಇತ್ತೀಚೆಗೆ ಸುಮ್ಮನಾಗಿದ್ದ. ಯಾವಾಗ್ಲೂ ತನ್ನ ಹಿಂದೆ ತಿರುಗಾಡ್ತಾ ರೊಮ್ಯಾನ್ಸ್ಗೆ ಹಾತೊರೀತಿದ್ದವನು ಈಗೀಗ ಏನೂ ಕೇಳ್ತಿಲ್ಲ ಅಂತ ಗಂಡನ ನಡೆ ಮೇಲೆ ಅವಳು ಸಹ ನಿಗಾ ವಹಿಸಿದ್ಲು. ತನ್ನ ಅಕ್ರಮ ಸಂಬಂಧದ ಬಗ್ಗೆ ಎಚ್ಚರ ವಹಿಸಿದ್ಲು. ಗಂಡ ಶುಭಂ ಹೆಂಡತಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ಆ ಚಾನ್ಸ್ಗಾಗಿ ಕಾಯ್ತಿದ್ದ. ಆದ್ರೆ ಆ ಅವಕಾಶ ಅಷ್ಟು ಸುಲಭವಾಗಿ ಸಿಕ್ಕಿರ್ಲಿಲ್ಲ. ಮತ್ತೊಂದು ಕಡೆ ತನ್ನ ಗಂಡನಿಂದ ದೂರವಾಗಬೇಕು ಅಂತ ಶುಭಂ ಹೆಂಡತಿ ಕೂಡ ಪ್ಲಾನ್ ಮಾಡಿದ್ಲು. ಹೀಗಾಗಿ ಕಂಪನಿಯಲ್ಲಿ ಲಾಂಗ್ ಲೀವ್ ನ ಹಾಕಿದ್ಲು. ಆದ್ರೆ ತನ್ನನ್ನ ಡಿಟೆಕ್ಟಿವ್ ಫಾಲೋ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಇವಳಿಗೆ ಗೊತ್ತಾಗದೆ ಹೋಗಿತ್ತು. ಕಳೆದ ವರ್ಷ ಸೆಪ್ಟೆಂಬರ್ 29ರಂದು ತನ್ನ ಪ್ರಿಯಕರನೊಂದಿಗೆ ಸೇರಿ ಒಂದು ಕಾರಲ್ಲಿ ಶುಭಂ ಹೆಂಡತಿ ಪ್ರಯಾಣ ಮಾಡ್ತಾ ಇದ್ದಾಳೆ ಅನ್ನೋ ವಿಚಾರವನ್ನ ಡಿಟೆಕ್ಟಿವ್ ಗುರುತಿಸಿದ್ದ. ಅದೇ ವಿಷಯವನ್ನ ಶುಭಂಗೆ ಹೇಳಿದ್ದ. ಡಿಟೆಕ್ಟಿವ್ ಏಜೆಂಟ್ಗಳು ಅವನನ್ನ ಫಾಲೋ ಮಾಡ್ತಾ ಶುಭಂಗೆ ಲೈವ್ ಅಪ್ಡೇಟ್ ನ ಕೊಡ್ತಿದ್ರು. ಹೀಗಾಗಿ ಅಂದು ಶುಭಂ ಕೂಡ ಡಿಟೆಕ್ಟಿವ್ಗಳ ಜೊತೆ ಸೇರ್ಕೊಂಡಿದ್ದ. ಅವರಿದ್ರೆ ನನಗೂ ಸೇಫ್ಟಿ ಅಂತ ಶುಭಂ ಜಾಗ್ರತೆ ವಹಿಸಿದ್ದ. ಮೊದಲು ಗುರುಗ್ರಾಮದಿಂದ ಶುಭಂ ಹೆಂಡತಿಯಿದ್ದ ಕಾರು ಹೊರಡಿತ್ತು. ಕಾರಲ್ಲಿ ತನ್ನ ಪ್ರಿಯಕರನೊಂದಿಗೆ ಅವಳು ಪ್ರಯಾಣಿಸ್ತಿದ್ದಾಳೆ ಅಂತ ಗೊತ್ತಾಗಿತ್ತು. ಅವರಿಗೆ ಯಾವುದೇ ತರ ಅನುಮಾನ ಬಾರದಂತೆ ಡಿಟೆಕ್ಟಿವ್ ಜೊತೆ ಗಂಡ ಶುಭಂ ಹೆಂಡತಿಯನ್ನ ಫಾಲೋ ಮಾಡ್ತಿದ್ದ. ಮಧ್ಯೆ ಹೈವೇಯಲ್ಲಿ ಡಾಬಾ ಒಂದರ ಹತ್ರ ಕಾರು ನಿಲ್ಲಿಸಿ ಊಟ ಮಾಡಿದ್ರು. ನಂತರ ಗಾಜಿಯಾಬಾದ್ ನಲ್ಲಿ ಸ್ವಲ್ಪ ಹೊತ್ತು ಇದ್ದು ರಾತ್ರಿ 10 ಗಂಟೆ ಸಮಯಕ್ಕೆ ಹೃಷಿಕೇಶ್ ನ ತಲುಪಿದ್ರು. ಅಲ್ಲಿ ತಪೋವನ್ನ ಒಂದು ಹೈಫೈ ಹೋಟೆಲ್ ನಲ್ಲಿ ರೂಮ್ ನ ಬುಕ್ ಮಾಡಿದ್ರು. ಡಿಟೆಕ್ಟಿವ್ ಏಜೆಂಟ್ ಗಳು ತಾವು ಪೊಲೀಸರು ಅಂತ ಹೇಳ್ಕೊಂಡು ಅವರಿಬ್ಬರ ಮಾಹಿತಿಯನ್ನ ಕಲೆ ಹಾಕಿದ್ರು. ಅವರು ರೂಮ್ ನಂಬರ್ 202ರಲ್ಲಿ ಇದ್ದಾರೆ ಅಂತ ಹೋಟೆಲ್ ಸಿಬ್ಬಂದಿ ತಿಳಿಸಿದ್ರು. ಆಗ ಸ್ಥಳೀಯ ಪೊಲೀಸರ ಸಹಾಯ ಕೇಳೋಕೆ ಶುಭಂ ಮುಂದಾಗಿದ್ದ. ನನ್ನ ಹೆಂಡತಿ ಅವಳ ಪ್ರಿಯಕರನ ಜೊತೆ ರೂಮ್ ಮಾಡ್ಕೊಂಡಿದ್ದಾಳೆ. ಅವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಅವರಿಬ್ಬರಿಂದ ನನ್ನ ಪ್ರಾಣಕ್ಕೆ ಅಪಾಯವಿದೆ. ಹೀಗಾಗಿ ನನಗೆ ಸಹಾಯ ಮಾಡಿ ಅಂತ ಶುಭಂ ಪೊಲೀಸರ ಹತ್ರ ಕೇಳ್ಕೊಂಡಿದ್ದ. ಆದ್ರೆ ರಾತ್ರಿ ಆಗಿದ್ರಿಂದ ಸ್ಟೇಷನ್ ನಲ್ಲಿ ಮಹಿಳಾ ಪೊಲೀಸರು ಇಲ್ಲ. ಹೀಗಾಗಿ ನಾವು ಯಾವುದೇ ಸಹಾಯ ಮಾಡೋಕೆ ಸಾಧ್ಯವಿಲ್ಲ ಅಂತ ಪೊಲೀಸರು ಕೈ ಎತ್ತಿದ್ರು. ಆದ್ರೆ ಶುಭಂಗೆ ಪೊಲೀಸರು ಇನ್ನೊಂದು ಐಡಿಯಾ ಕೂಡ ಕೊಟ್ಟಿದ್ರು. ಪೊಲೀಸರ ಸಲಹೆಯಂತೆ ಶುಭಂ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ತನ್ನ ಕಷ್ಟವನ್ನ ಹೇಳ್ಕೊಂಡಿದ್ದ. ಆಗ ತಕ್ಷಣವೇ ಲೇಡಿ ಎಸ್ಐ ಲಕ್ಷ್ಮಿ ತಮ್ಮ ಟೀಮ್ ಸಮೇತ ಶುಭಂ ಇದ್ದ ಹೋಟೆಲ್ಗೆ ಬಂದಿದ್ರು. ಅವರು ಬಂದೊಡನೆ ಹೋಟೆಲ್ ಸಿಬ್ಬಂದಿಗೆ ಹೇಳಿ ಅವರಿದ್ದ ರೂಮ್ ಬಾಗಿಲನ್ನ ಇನ್ನೊಂದು ಕೀ ಬಳಸಿ ಓಪನ್ ಮಾಡಿಸಿದ್ರು. ಆಗ ಶುಭಂ ಹೆಂಡತಿ ತನ್ನ ಪ್ರಿಯಕರನ ಜೊತೆ ಬೆತ್ತಲಾಗಿ ಬೆಡ್ ಮೇಲೆ ಎಂಜಾಯ್ ಮಾಡ್ತಾ ಕಾಮಸುಖದಲ್ಲಿ ಮಲಗಿದ್ಲು. ಇದ್ದಕ್ಕಿದ್ದಂತೆ ರೂಮ್ಗೆ ಬಂದ ಪೊಲೀಸರನ್ನ ನೋಡಿ ಶುಭಂ ಹೆಂಡತಿ ಶಾಕ್ ಆಗಿದ್ಲು. ಆಗ ಇಬ್ರು ಬಟ್ಟೆಗಳನ್ನ ಹಾಕೊಳ್ಳಿ ಅಂತ ಪೊಲೀಸರು ಇಬ್ರಿಗೂ ಸೂಚಿಸಿದ್ರು. ಬಟ್ಟೆ ಹಾಕೊಂಡವರು ಬೆಡ್ ಮೇಲೆ ಕೂತು ತಪ್ಪಾಯ್ತು ಅಂತ ಕೈ ಮುಗಿದಿದ್ರು. ತಾವಿಬ್ರು ಲವರ್ಸ್ ಅಂತ ಪೊಲೀಸರಿಗೆ ಹೇಳಿದ್ರು. ಆಗ ಶುಭಂ ರೂಮ್ಗೆ ಎಂಟ್ರಿ ಕೊಟ್ಟಿದ್ದ. ಇಬ್ರು ಬೆಡ್ ಮೇಲೆ ಇರೋ ಫೋಟೋ ಹಾಗೂ ವಿಡಿಯೋನ ತಗೊಂಡಿದ್ದ. ತನ್ನ ಗಂಡ ಶುಭಂನ ನೋಡಿದ ಇವಳು ಇನ್ನಷ್ಟು ಶಾಕ್ ಆಗಿದ್ಲು. ಯಾಕಂದ್ರೆ ಹೃಷಿಕೇಶ್ ನಲ್ಲಿ ಗಂಡನ ಮುಂದೆ ಈ ರೀತಿ ತಗ್ಲಾಕೋತೀನಿ ಅಂತ ಇವಳು ಕನಸಿನಲ್ಲೂ ಊಹಿಸಿರ್ಲಿಲ್ಲ. ಪೊಲೀಸರು ಸ್ಥಳದಲ್ಲೇ ಇವಳನ್ನ ವಿಚಾರಿಸಿದ್ರು. ಶುಭಂನ ಯಾಕೆ ಕೊಲ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸುತ್ತಿಗೆಯನ್ನ ಯಾಕೆ ತರಿಸಿದೀರಾ ಅಂತೆಲ್ಲ ಪೊಲೀಸರು ಪ್ರಶ್ನಿಸಿದ್ರು. ಅದಕ್ಕೆ ಶುಭಂ ಪತ್ನಿ ನಿರುತ್ತರಳಾಗಿದ್ಲು. ತನ್ನ ಪ್ರಿಯಕರ ಮಾತ್ರ ತಮ್ಮ ಪ್ರೀತಿಯ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದ. ನಾನು ಇವಳು 7 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ನಾನು ಕೆಳಜಾತಿ ಅನ್ನೋ ಕಾರಣಕ್ಕೆ ನಮ್ಮಿಬ್ಬರ ಪ್ರೀತಿಯನ್ನ ದೊಡ್ಡವರು ಒಪ್ಪಿರ್ಲಿಲ್ಲ. ಬಲವಂತವಾಗಿ ಇವಳಿಗೆ ಮದುವೆ ಮಾಡಿದ್ರು. ನಾವಿಬ್ರು ಒಂದಾಗಿ ಬದುಕಬೇಕು ಅನ್ಕೊಂಡಿದ್ವಿ ಅಂತ ಅವನು ಹೇಳಿ ಸುಮ್ಮನಾಗಿದ್ದ. ಆಗ ಶುಭಂ ಹೆಂಡತಿ ಮಾತನ್ನ ಮುಂದುವರೆಸಿದ್ಲು.
ಶುಭಂನ ಮದುವೆಯಾದ ಮೇಲೆ ಗಾಜಿಯಾಬಾದ್ನಲ್ಲಿ ನಾವಿಬ್ರು ತುಂಬಾ ದಿನದಿಂದ ದೈಹಿಕವಾಗಿ ಒಂದಾಗ್ತಿದ್ವಿ. ನನ್ನ ಗಂಡನಿಗೆ ಅನುಮಾನ ಶುರುವಾಗಿತ್ತು. ಇದರಿಂದ ನಾನು ದೂರದ ಊರಿಗೆ ಬಂದು ನನ್ನ ಲವರ್ ಜೊತೆ ಎಂಜಾಯ್ ಮಾಡ್ತಿದ್ದೆ. ನೋಡಿದ್ರೆ ಅವನು ಹುಡುಕೊಂಡು ಇಲ್ಲಿಗೆ ಬಂದಿದ್ದಾನೆ ಅಂತ ಶುಭಂ ಹೆಂಡತಿ ಹೇಳಿದ್ಲು. ಇಲ್ಲಿಗೆ ಈ ಕೇಸ್ ಕ್ಲೋಸ್ ಆಗಿತ್ತು. ಶುಭಂ ಪೊಲೀಸರಿಗೆ ಧನ್ಯವಾದ ತಿಳಿಸಿದ್ದ. ಆದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಮಾತ್ರ ಹೋಗಿರ್ಲಿಲ್ಲ. ಪೊಲೀಸರ ಮುಂದೆನೆ ನಾನು ಅವಳ ಸಂಬಂಧವನ್ನ ಮುರ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದ. ಜೊತೆಗೆ ನಿನ್ನ ತಂದೆ ತಾಯಿ ಹಾಗೂ ಅಣ್ಣನಿಗೆ ನಿನ್ನ ಬೆತ್ತಲೆ ಫೋಟೋ ಹಾಗೂ ವಿಡಿಯೋಗಳನ್ನ ಕಳಿಸಿದ್ದೀನಿ. ನನ್ನ ಜೀವನದಲ್ಲಿ ಇನ್ನೊಂದು ಸಲ ನೀನು ಬರಬಾರದು ಅಂತ ಎಚ್ಚರಿಕೆ ಕೊಟ್ಟಿದ್ದ. ಪೊಲೀಸರು ಎಷ್ಟೇ ಹೇಳಿದ್ರು ಶುಭಂ ಕಂಪ್ಲೇಂಟ್ ಕೊಡೋಕೆ ನಿರಾಕರಿಸಿದ್ದ. ಅಲ್ಲದೆ ಇವಳ ಹೆಸರು ಹಾಗೂ ಫೋಟೋಗಳನ್ನ ರಿವೀಲ್ ಮಾಡೋಕೆ ಆತ ಒಪ್ಪಿರ್ಲಿಲ್ಲ. ಇಂತಹ ನಡತೆಗೆಟ್ಟವಳಿಗೋಸ್ಕರ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ ಅಂತ ಶುಭಂ ಪೊಲೀಸರಿಗೆ ಖಡಾಖಂಡಿತವಾಗಿ ತಿಳಿಸಿದ್ದ. ಡಿಟೆಕ್ಟಿವ್ ಏಜೆಂಟ್ಗಳು ನನ್ನ ಪ್ರಾಣವನ್ನ ಕಾಪಾಡಿದ್ರು. ನನಗೆ 7 ತಿಂಗಳಿಂದ ನಿದ್ರೆ ಇಲ್ಲ. ಇಂದು ಮನೆಗೆ ಹೋಗಿ ಹಾಯಾಗಿ ನಿದ್ರೆ ಮಾಡ್ತೀನಿ ಅಂತ ಶುಭಂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ. ಅಲ್ಲದೆ ಮುಂದಿನ ದಿನಗಳಲ್ಲಿ ನನಗೇನಾದ್ರೂ ತೊಂದರೆಯಾದ್ರೆ ಅದಕ್ಕೆ ಇವರಿಬ್ಬರೇ ಜವಾಬ್ದಾರಿ ಅಂತ ಪೊಲೀಸರ ಹತ್ರ ಹೇಳಿದ್ದ. ಡಿಟೆಕ್ಟಿವ್ ಏಜೆಂಟ್ಗಳ ಸಹಾಯದಿಂದ ಸ್ಥಳೀಯ ಮೀಡಿಯಾಗಳನ್ನ ಕರೆಸಿ ತನ್ನ ಹೆಂಡತಿಯ ಕಾಮದಾಟವನ್ನ ಬಯಲು ಮಾಡಿದ್ದ. ಯಾಕಂದ್ರೆ ನಾಳೆ ದಿನ ಇವಳು ತನ್ನ ಮೇಲೆ ರಿವರ್ಸ್ ಕೇಸ್ ಹಾಕಿದ್ರೆ ಕಷ್ಟವಾಗುತ್ತೆ ಅಂತ ಶುಭಂ ಇಲ್ಲೂ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದ್ದ. ಹೀಗಾಗಿ ಅಂದು ಮೀಡಿಯಾದವರನ್ನ ಕರೆಸಿ ತನ್ನ ಹೆಂಡತಿ ಮಾಡಿದ ಆಧಾರವನ್ನ ಜಗತ್ತಿನ ಮುಂದಿಟ್ಟಿದ್ದ. ಹೀಗೆ ಶುಭಂ ತನ್ನ ಪ್ರಾಣವನ್ನ ತಾನೇ ಕಾಪಾಡಿಕೊಂಡಿದ್ದ. ಈಗಿನ ಕಾಲದಲ್ಲಿ ಮದುವೆಗೂ ಮುನ್ನ ಪ್ರೀತಿಯ ಹೆಸರಲ್ಲಿ ಶಾರೀರಿಕ ಸಂಬಂಧಗಳು ಕಾಮನ್ ಆಗಿ ಹೋಗಿವೆ. ಅವರನ್ನೇ ಮದುವೆಯಾದ್ರೆ ತಪ್ಪೇನೂ ಇಲ್ಲ. ಆದ್ರೆ ಬೇರೆಯವರನ್ನ ಮದುವೆಯಾಗಿ ಅವರನ್ನ ಕೊಲ್ಲೋದ ಕೆಲವರು ರೂಢಿ ಮಾಡ್ಕೊಂಡಿದ್ದಾರೆ. ಇಂಥದ್ದೇ ಒಂದು ಟ್ರ್ಯಾಪ್ಗೆ ಬಿದ್ದ ಶುಭಂ ನಾಜೂಕಾಗಿ ಈ ಬಲೆಯಿಂದ ತಪ್ಪಿಸಿಕೊಂಡು ಬದುಕಿದ್ದಾನೆ. ಇಲ್ಲದಿದ್ರೆ ಇವನ ಪ್ರಾಣವು ಸಹ ಇವತ್ತು ಹಾರಿ ಹೋಗ್ತಿತ್ತು. ಆದ್ರೆ ಇವತ್ತು ಇವನ ಬುದ್ಧಿವಂತಿಕೆಯೇ ಇವನನ್ನ ಕಾಪಾಡುವಂತೆ ಮಾಡಿದೆ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.